ಹಾಯ್ ಫ್ರೆಂಡ್ಸ್, ಇಂತಹ ಕ್ವೆಶ್ಚನ್ಸ್ಗಳು ಎಕ್ಸಾಮ್ನಲ್ಲಿ ಬಂದಾಗ ಯಾವ ರೀತಿ ಇದಕ್ಕೆ ಆನ್ಸರ್ ಕಂಡುಹಿಡಿಯಬೇಕೆಂದು ನೋಡೋಣ. ಸೊ ಫ್ರೆಂಡ್ಸ್, ಇಂತಹ ಕ್ವೆಶ್ಚನ್ಗಳು ಕೇಳಿದಾಗ ಜಸ್ಟ್ 3 ಅಥವಾ 4 ಸೆಕೆಂಡ್ಸ್ಗಳಲ್ಲಿ ಇಂತಹ ಕ್ವೆಶ್ಚನ್ಸ್ಗಳಿಗೆ ಆನ್ಸರ್ ಕಂಡುಹಿಡಿಯಬಹುದು. ಸೊ ಫ್ರೆಂಡ್ಸ್, ಈಗ ನೋಡೋಣ ಯಾವ ರೀತಿ ಇದಕ್ಕೆ ಆನ್ಸರ್ ಕಂಡುಹಿಡಿಯಬೇಕಂತ. ಸೊ ಫ್ರೆಂಡ್ಸ್, ಇಂತಹ ಕ್ವೆಶ್ಚನ್ಗಳು 12 ಒಂದು ಸಂಖ್ಯೆ ಜಾಸ್ತಿ 13 ಇದಕ್ಕೊಂದು ಸಂಖ್ಯೆ ಜಾಸ್ತಿ 14 ಮತ್ತೆ 14 ಇದಕ್ಕೊಂದು ಜಾಸ್ತಿ 15. ಸೊ 15 ಮತ್ತೆ ಇದಕ್ಕೊಂದು ಜಾಸ್ತಿ 16 ಇದಕ್ಕೊಂದು ಸಂಖ್ಯೆ ಜಾಸ್ತಿ 17. ಸೊ ಈ ತರ ಕ್ವಶನ್ಸ್ಗಳನ್ನು ಎಕ್ಸಾಮ್ನಲ್ಲಿ ಕೇಳಿದಾಗ ಜಸ್ಟ್ 1-2 ಅಥವಾ 3 ಸೆಕೆಂಡ್ಗಳಲ್ಲಿ ನಾವು ಆನ್ಸರ್ ಕಂಡುಹಿಡಿಯಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಲಾಜಿಕ್ ಅಪ್ಲೈ ಆಗುತ್ತೆ ಅಂತ ಈಗ ನಾವು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ 12 ಐತಲ್ಲ, 12ನ ಸ್ಕ್ವೇರ್ 2 ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಕ್ವೇರ್ 2 ಮಾಡಿದಾಗ 144 ಆಗುತ್ತೆ ಫ್ರೆಂಡ್ಸ್. 144 ಪ್ಲಸ್ ಮತ್ತೆ 12ನ ಪ್ಲಸ್ ಮಾಡಬೇಕಲ್ಲಿ. ಪ್ಲಸ್ ಮಾಡಿದಾಗ ಸೊ ಫ್ರೆಂಡ್ಸ್ 156 ಆಗುತ್ತೆ. ಅಷ್ಟೇ ಫ್ರೆಂಡ್ಸ್. ಮತ್ತೆ ಇದು ಅಷ್ಟೇ ಫ್ರೆಂಡ್ಸ್. 13 14 ಇಂಟು 14 ಇದಲ್ಲ, ಇದನ್ನ ಅಷ್ಟೇ ಸ್ಕ್ವೇರ್ 2 ಮಾಡಿದಾಗ 13 ಸ್ಕ್ವೇರ್ 2 ಅಂದರೆ ನಮಗೆ 169 ಬರುತ್ತೆ ಫ್ರೆಂಡ್ಸ್. 169 ಪ್ಲಸ್ 13 ಸೊ ಈಸ್ ಈಕ್ವಲ್ ಟು 182 ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ 14 ಮತ್ತು 15 ಇದನ್ನ ಯಾವ ತರ ಮಾಡಬೇಕಂದ್ರೆ ಇದು ಸೇಮ್ ಇದೇ ತರ ಫ್ರೆಂಡ್ಸ್. 14 ಸ್ಕ್ವೇರ್ ಅಂದರೆ ನಮಗೆ 196 ಬರುತ್ತೆ ಫ್ರೆಂಡ್ಸ್. ಸೊ ಪ್ಲಸ್ 14 ನಾವು ಪ್ಲಸ್ ಮಾಡಬೇಕು. ಸೊ ಈಸ್ ಈಕ್ವಲ್ ಟು 210 ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನ ಅಷ್ಟೇ ಫ್ರೆಂಡ್ಸ್. 50 ಸ್ಕ್ವೇರ್ ಮಾಡಿದಾಗ 50 ಸ್ಕ್ವೇರ್ ಅಂದರೆ 225 ಫ್ರೆಂಡ್ಸ್. ಸೊ ಪ್ಲಸ್ ಒಂದು 15 ಸೊ 240 ಫ್ರೆಂಡ್ಸ್. ಸೊ ಇದ್ರನ್ನ ಅಷ್ಟೇ ಫ್ರೆಂಡ್ಸ್. ಸ್ಕ್ವೇರ್ 2 ಮಾಡಿದಾಗ 16 ಸ್ಕ್ವೇರ್ ಅಂದರೆ 216 ಸ್ಕ್ವೇರ್ ಅಂದರೆ 256 ಬರುತ್ತೆ ಫ್ರೆಂಡ್ಸ್. ಸೊ ಪ್ಲಸ್ ಈ 16 ನಿಲ್ಲ ಹಾಕೊಂಡ್ರೆ 272 ಆಗುತ್ತೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಜಸ್ಟ್ 3-4 ಸೆಕೆಂಡ್ಸ್ಗಳಲ್ಲಿ ನಾವು ಇಂತಹ ಕ್ವಶನ್ಗಳಿಗೆ ಈ ರೀತಿ ಆನ್ಸರ್ ಕಂಡುಹಿಡಿಯಬಹುದು. ಸೊ ಫ್ರೆಂಡ್ಸ್, ನಿಮಗೆ ಇಲ್ಲಿ 12 ಐತಲ್ಲ, ಇಲ್ಲಿ ಸ್ಕ್ವೇರ್ 2 ಮಾಡಿದಾಗ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಜಸ್ಟ್ ಏನಿಲ್ಲ ಫ್ರೆಂಡ್ಸ್, ಇಲ್ಲಿ 12 ಐತಲ್ಲ, 12 ಹಾಕೊಂಡು ಸೊ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಈಗ ಇದಕ್ಕೆ 12 ಸ್ಕ್ವೇರ್ ಅಂದರೆ 144 ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ 12 ಹಾಕೊಳ್ಳೋಣ. ಸ್ಕ್ವೇರ್ 2 144 ಬರಬೇಕು ಫ್ರೆಂಡ್ಸ್. ಇಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಸೊ 1 ಸ್ಕ್ವೇರು ಏನಾಗುತ್ತೆ 1 ಆಗುತ್ತೆ ಫ್ರೆಂಡ್ಸ್. ಮತ್ತೆ ಇಲ್ಲಿ 2 ಸ್ಕ್ವೇರ್ ಅಂದರೆ 2 ಸ್ಕ್ವೇರು 4 ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ 4 ಹಾಕೊಳ್ಳೋಣ. ಇದು 1 ಸ್ಕ್ವೇರು 1 ಆಗುತ್ತೆ. ಸೊ 1 2 ಸ್ಕ್ವೇರು ಅಂದರೆ 4 ಆಗುತ್ತೆ 4. ಸೊ ಫ್ರೆಂಡ್ಸ್, ಇಲ್ಲಿ 2 ಇಂಟು 2ರಿಂದ ನಾವು ಮಲ್ಟಿಪಲ್ ಮಾಡಿದಾಗ 4 ಆಗುತ್ತೆ. ಸೊ ಈ 4ನ ಮಧ್ಯದಲ್ಲಿ ಹಾಕಬೇಕು ಫ್ರೆಂಡ್ಸ್. ಸೊ 144 ಹೀಗೆ 12 ಸ್ಕ್ವೇರ್ ಅಂದರೆ 144 ಈ ಥರ ಫ್ರೆಂಡ್ಸ್. ಸೊ ಇದನ್ನು ನೋಡೋಣ ಈಗ 13 ಅಂತ. 13 ಇಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಸ್ಕ್ವೇರ್ 2 ಮಾಡಿದಾಗ ನಮಗೆ ಎಷ್ಟು ಬರಬೇಕು? 169 ಬರಬೇಕು. ಯಾವ ಥರ ಅಂದರೆ ಇಲ್ಲಿ 1 ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ ಒಂದೇ ಫ್ರೆಂಡ್ಸ್. ಇಲ್ಲಿನ 3 ಸ್ಕ್ವೇರ್ ಅಂದರೆ 9 ಫ್ರೆಂಡ್ಸ್. ಸೊ ಇದ್ರನ್ನ 3 3 ಈ 3ನ್ನ 2ರಿಂದ 2 ಸ್ಕ್ವೇರ್ ಅಂದಾರಲ್ಲ, ಈ 2ರಿಂದ ಮಲ್ಟಿಪಲ್ ಮಾಡಿದಾಗ 6 ಬರುತ್ತೆ ಫ್ರೆಂಡ್ಸ್. ಸೊ ಈ 6ನ್ನ ಇಲ್ಲಿ ಹಾಕ್ಕೊಂಡ್ರೆ 169 ಆಗುತ್ತೆ. ಸೊ ಈ ಥರ ನಾವು 12 ಸ್ಕ್ವೇರು 13 ಸ್ಕ್ವೇರು 40 ಸ್ಕ್ವೇರು 50 ಸ್ಕ್ವೇರು 16 ಸ್ಕ್ವೇರು ಈ ಥರ ಮಾಡಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಫ್ರೆಂಡ್ಸ್, ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.